ಓಷ್ಠಲೋಮ ಅಂತ ಒಂದು ಹೊಸ ಶಬ್ದದ ಪರಿಚಯ ಆಯ್ತು ನನಗೆ. ನಕಾರ ಅಂತ ನಪುಂಸಕಲಿಂಗ ಶಬ್ದ ಇದು. ಮೀಸೆ ಅಂತ ಅದಕ್ಕೆ ಅರ್ಥ. ಮೀಸೆಗೆ ಸಂಸ್ಕೃತದಲ್ಲಿ ಪ್ರತ್ಯೇಕ ಶಬ್ದವೇ ಇಲ್ಲ ಅಂತ ನಾನು ಅನ್ಕೊಂಡಿದ್ದೆ. ಸ್ಮಶ್ರು ಅನ್ನುವ ಶಬ್ದವೇ ಗಡ್ಡ ಮೀಸೆಗೆ ಎರಡಕ್ಕೂ ಅನ್ವಿತ ಆಗ್ತದಂತ ವಿದ್ವಾಂಸರ ಮೂಲಕ ಕೇಳಿದ್ದೆ ಕೂಡ. ಆದರೂ ಒಬ್ಬ ಸಂಸ್ಕೃತ ವಿದ್ಯಾರ್ಥಿ ನನ್ನ ಗಮನಕ್ಕೆ ತಂದ್ರು. ಓಷ್ಠಲೋಮ ಅಂತ ನಕಾರ ಅಂತ ಶಬ್ದ, ಮತ್ತೆ ಗುಂಫ ಅಂತ ಹೇಳಿ ಅಕಾರಾಂತವಾದ ಶಬ್ದ ಕೂಡ ಒಂದಿದೆ. ಇದೆರಡು ಶಬ್ದಗಳು ನಮಗೆ ಇಂಗ್ಲಿಷ್ ಟು ಸಂಸ್ಕೃತ ಆಪ್ಟೇಡ್ ಡಿಕ್ಷನರಿಯಲ್ಲಿ ಸಿಕ್ಕವು. ಗುಂಫ ಮತ್ತೆ ಸ್ಮಶ್ರು ಅನ್ನುವಂಥ ಶಬ್ದ ಅಂತೂ ಇದ್ದೇ ಇದೆ. ಸ್ಮಶ್ರು ಶಬ್ದವನ್ನು ಅಲ್ಲಿ ಕೊಟ್ಟಿದ್ದಾರೆ. ಸ್ಮಶ್ರು, ಗುಂಫ ಮತ್ತೆ ಓಷ್ಠಲೋಮ ಅಂತ ಹೇಳಿ. ಇದಲ್ಲದೆ ಮತ್ತೊಂದು ಕೋಶದಲ್ಲಿ, ಕೆಲವು ಬೇರೆ ಬೇರೆ ಕೋಶಗಳಲ್ಲೂ ಇದೆ. ಆದರೆ ಪ್ರಾಚೀನ ಕೋಶದಲ್ಲಿ ಇದೆಯೋ ಇಲ್ಲೋ ಗೊತ್ತಿಲ್ಲ. ವಾಲಪುತ್ರ ಅಂತ ಹೇಳಿ ಅಕಾರಾಂತವಾದ ಶಬ್ದ ಒಂದಿದೆ, ವಾಲಪುತ್ರ ಅಂತ. ಆದರೆ ಈ ಯಾವ ಶಬ್ದಗಳಿಗೂ ಕೂಡ ಗುಂಫ, ವಾಲಪುತ್ರ ಮತ್ತು ಓಷ್ಠಲೋಮ, ಮೀಸೆ ಅನ್ನೋ ಅರ್ಥ ಈಗ ನಮಗೆ ಮುದ್ರಿತವಾದ ಕೋಶಗಳಲ್ಲಿ ಕಾಣಿಸ್ತದೆ. ಪ್ರಾಚೀನ ಕೋಶಗಳಲ್ಲಿ ಈ ಯಾವ ಶಬ್ದವೂ ನನಗೆ ಎಲ್ಲಿಯೂ ಕಾಣಿಸಿಲ್ಲ, ಸ್ಮಶ್ರು ಅನ್ನೋ ಒಂದು ಶಬ್ದವನ್ನು ಬಿಟ್ರೆ. ಮತ್ತೆ ಅದಕ್ಕೆ ಒಂದು ಉದಾಹರಣೆ ವಾಕ್ಯ ಎಲ್ಲಿಯಾದರೂ ಪ್ರಯೋಗ ಇರುವಂಥದ್ದು ಅದು ಕೂಡ ನನಗೆ ಎಲ್ಲಿಯೂ ಕಾಣಿಸಿಲ್ಲ. ಅದನ್ನು ತಮ್ಮ ಗಮನಕ್ಕೆ ತಂದಿದ್ದೀನಿ. ಎಲ್ಲಿಯಾದರೂ ಆ ಉದಾಹರಣೆ ವಾಕ್ಯಗಳು ಗುಂಫ, ವಾಲಪುತ್ರ ಮತ್ತು ಓಷ್ಠಲೋಮ ಶಬ್ದಕ್ಕೆ ನಿಮಗೆ ಸಿಕ್ಕರೆ ಕಳಿಸ್ಬೇಕು. ನಮಸ್ಕಾರ.